ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಇಲ್ಲಿ ವೇಣುಕಲ್ ಗುಡ್ಡದ ಒಂದು ಗ್ರಾಮ ಇದೆಯಲ್ಲ, ವೇಣುಕಲ್ ಗುಡ್ಡ ಅಂತೇಳಿ ಬರ್ತಕ್ಕಂಥದ್ದು. ಇಲ್ಲಿ ವೇಣುಕಲ್ಲು ಅಂದರೆ ಕೊಳಲು ಕಲ್ಲು ಅಂತೇಳಿ ಕರಿತೀವಿ ನಾವು ಇದನ್ನು. ಕೊಳಲು ಕಲ್ಲು, ವೇಣು ಎಂದರೆ ಸಂಸ್ಕೃತದಲ್ಲಿ ಕೊಳಲು ಅಂತೇಳಿ, ಕಲ್ಲು ಎಂದರೆ ಶಿಲೆ. ಆ ಕಲ್ಲನ್ನೇ ಕೊಳಲಾಗಿ ಮಾಡಿಕೊಂಡಿದ್ದೇ ಇದು ವೇಣುಕಲ್ ಗುಡ್ಡ ಅಂತೇಳಿ ನಾವು ಕರಿತೀವಿ. ಈ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ, ಶಕ್ನಿ ರಂಗಪ್ಪ ದೇವಸ್ಥಾನ ಅಂತೇಳಿ. ಇಲ್ಲಿದೆ ನೋಡ್ರಿ, ಈಗ ಹೊಸ್ದಾಗೆ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನ. ಹೀಗೆ ಕಣ್ಣಾಡಿಸಿ ಇಲ್ಲಿ ಶಕ್ನಿ ರಂಗಪ್ಪ ಅಂತೇಳಿ ದೇವಸ್ಥಾನ ಇರ್ತಕ್ಕಂಥದ್ದು. ಇಲ್ಲಿ ಶಿಲಾರಚನೆಗಳು ಎಲ್ಲ ಇರ್ತಕ್ಕಂಥದ್ದು. ಆದರೆ ಈ ವೇಣುಕಲ್ ಗುಡ್ಡದ್ದು ಒಂದು ಸ್ವಲ್ಪ ಕೋಟೆದು ಅಸ್ತಿತ್ವ ಕಳ್ಕೊಳ್ತಿದೆ. ಇಲ್ಲಿ ಕಸ್ತೂರಿ ರಂಗಪ್ಪ ನಾಯಕ ಅಂತೇಳಿ ಆಳಿರ್ತಕ್ಕಂಥದ್ದು. ಐತಿಹಾಸಿಕ ಮಹತ್ವ ಏನಪ್ಪ ಅಂದರೆ, ವೇಣುಕಲ್ ಗುಡ್ಡದ ಪ್ರದೇಶವು ಪಕ್ಕದ ಆಂಧ್ರ ಪ್ರದೇಶದ ಗಡಿಗೆ ಹೊಂದ್ಕೊಂಡಿದೆ ಅಂತ ಹೇಳ್ತಾರೆ. ಆಂಧ್ರ ಪ್ರದೇಶದ ಗಡಿ ಇಲ್ಲಿದ್ದ ಒಂದು 10 ಕಿಲೋಮೀಟ್ರ್ ಆಂಧ್ರ ಪ್ರದೇಶದ ಗಡಿ ಸಿಗುತ್ತಿಲ್ಲಿ. ಹೇಳ್ತಾರೆ ಗಂಗರಾಳಿದ್ರು, ಚೋಳರಾಳಿದ್ರು, ಹೊಯ್ಸಳರಾಳಿದ್ರು, ವಿಜಯನಗರ ಸಾಮ್ರಾಜ್ಯ ಪ್ರಭಾವಕ್ಕೆ ಒಳಪಟ್ಟಿತ್ತು ಅಂತೇಳಿ ಹೇಳ್ತಾರೆ. ಆದರೆ ಗೂಗಲಲ್ಲಿ ನಾವು ಸರ್ಚ್ ಮಾಡಿದಾಗ ವೇಣುಕಲ್ ಗುಡ್ಡ ದೊಡ್ಡಬಳ್ಳಾಪುರದಲ್ಲಿದೆ ಅಂತ ತಪ್ಪದು ಮಾಹಿತಿ. ಗೂಗಲಲ್ಲಿ ಹುಡುಕಿದರೆ ತಪ್ಪು ಮಾಹಿತಿಯನ್ನು ಕೊಡ್ತಿದೆ. ದೊಡ್ಡಬಳ್ಳಾಪುರ ಅಲ್ಲ, ಹಿರಿಯೂರು ತಾಲೂಕಿನಲ್ಲಿ ವೇಣುಕಲ್ ಗುಡ್ಡ ಅಂತ ಇದೆ. ಇಲ್ಲಿ ಕಸ್ತೂರಿ ರಂಗಪ್ಪನ ಆಳಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಕೋಟೆ ಬಾಗಿಲು ಕಾಣ್ತಾಯಿದೆ ನೋಡ್ರಿ, ಕಾಣ್ತಾಯಿದೆ. ಸ್ನೇಹಿತರೆ, ಇಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡ್ರಿ. ಇಲ್ಲಿ ಕಾಣ್ತಿದ್ದೆ ನಿಡಗಲ್ ಬೆಟ್ಟ ಅಂತೇಳಿ. ಅಂದರೆ ಇಲ್ಲಿ ವೇಣುಕಲ್ ಗುಡ್ಡದಿಂದ ನಿಡಗಲ್ವರೆಗೂ ಏನಿದೆ ಸುರಂಗ ಮಾರ್ಗ ಅಂತೇಳಿ, ಅದು ಮುಂದೆ ತೋರಿಸ್ತೀವಿ ಮುಂದೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡ್ರಿ. ಇದು ನಿಡಗಲ್ ಬೆಟ್ಟ ಅಂತೇಳಿ. ಇಲ್ಲಿದ್ದ ಅಲ್ಲಿಗೆ ಸುರಂಗ ಮಾರ್ಗ ಇದೆ. ಸುರಂಗದ ಮೂಲಕ ರಾಜರು ಹಾದು ಹೋಗ್ತಿದ್ರು, ಅಥವಾ ಬೇರೆ ಯಾರಾದರೂ ಯುದ್ಧ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಸುರಂಗ ಮಾರ್ಗದಿಂದ ಕುದುರೆ ಹಾಕೊಂಡು ಹೋಗ್ತಿದ್ರು ಅಂಥೇಳಿ ಇತಿಹಾಸ ಹೇಳ್ತಿರ್ತಕ್ಕಂಥದ್ದು. ತೋರಿಸ್ತೀನಿ ಅದನ್ನು. ಅಲ್ಲಿದ್ದ ಸುರಂಗ ಮಾರ್ಗ ಇರ್ತಕ್ಕಂಥ ಒಂದು ಪ್ಲೇಸನ್ನು ತೋರಿಸ್ತೀನಿ. ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ನಿಡಗಲ್ ಬೆಟ್ಟ ನೋಡಿ, ಇಲ್ಲಿ ಕಾಣ್ತಿದೆ. ನೋಡ್ರಿ ಸ್ನೇಹಿತರೆ, ಇದು ದ್ವಾರ ಬಾಗ್ಲ. ಇಲ್ಲಿ ನೋಡ್ರಿ ಪಾಪ ಏನಾಗಿದೆ, ನಶಿಸಿ ಹೋಗ್ತಕ್ಕಂಥ ಸಂದರ್ಭಗಳಿದೆ ಈ ಕೋಟೆ. ಸರಿ ನೋಡ್ರಿ, ಎಲ್ಲ ಇಲ್ಲಿನ ಶಾಸಕರಾಗಿರಲಿ, ಆಮೇಲೆ ಇನ್ನೂ ಬೇರೆ ಅವ್ರು ಇದ್ದಾರಲ್ಲ, ಅವರೆಲ್ಲ ನೋಡಲಿ ನಮ್ಮ ಕೋಟೆಗಳು ಎಷ್ಟು ನಶಿಸಿ ಹೋಗ್ತದೆ ಅಂತ. ಇಲ್ಲೊಂದಿದೆ ನೋಡ್ರಿ, ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ. ಗಮನಿಸಿ. ನಮಸ್ಕಾರ ತಾಯಿ. ವೇಣುಕಲ್ ಗುಡ್ಡ ಕೋಟೆ ಒಳಕ್ಕೆ ಏನು ಚಿಕ್ಕ ಸಂಸ್ಥಾನಗಳು ಇದ್ವು. ಇದು ಬತೇರಿ ನೋಡ್ರಿ, ಬತೇರಿ ಅಂತ ಕರಿತೀವಿ. ಇಲ್ಲಿ ಯಾರಾದರೂ ವೈರಿಗಳು ಬಂದು ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಬತೇರಿ ಮೇಲೆ ಕೂತ್ಕೊಂಡು, ಅದನ್ನೇನಂತಾರಪ್ಪ ಶಿಶಿ ಊದದ್ನ, ಕಾಳೆ ಊದ್ತಿದ್ರು. ಬಂದರು ಶತ್ರುಗಳು ಅಂತೇಳಿ ಕಾಳೆ ಊದಿರೋ ಶಬ್ದ ಈ ಬತೇರಿಗಳ ಮೇಲೆ ನಡೀತಿತ್ತು. ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ. ಈ ಕಡೆ ನೋಡ್ರಿ ಹೆಬ್ಬಂಡೆ. ಇದು ತುದಿಗಿದ್ದೀವಿ. ವೇಣುಕಲ್ ಗುಡ್ಡ ಗ್ರಾಮದಲ್ಲಿ ಇರ್ತಕ್ಕಂಥ ಕೋಟೆ ಮೇಲಿದ್ದೀವಿ. ಒಂದು ಬಾರಿ ಈ ಬಂಡೆ ಮೇಲೆ ಕೂತ್ಕೊಂಡು ಮಂಡಕ್ಕಿ ತಿಂದಿರೋದು ನಮಗೆ ನೆನಪಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ವೈಭವಪೂರಿತವಾಗಿ ವೇಣುಕಲ್ ಗುಡ್ಡ ಕಾಣ್ತಿದೆ ನೋಡ್ರಿ. ಈಗ ನೋಡಿ ವೇಣುಕಲ್ ಗುಡ್ಡ ಊರು ಎಷ್ಟಡಿ ಇದೆ ಇದು? 924 ಅಡಿ ಎತ್ತರದಲ್ಲಿ ಇರ್ತಕ್ಕಂಥದ್ದು. 924 ಅಡಿ. ಅಲ್ಲಿ ಗಮನಿಸಿ, ಮಳೆ ಇಲ್ಲ ಈಗೆಲ್ಲ. ನಾವು ಹೇಳಿದ್ವಲ್ಲ, ನಿಡಗಲ್ ಬೆಟ್ಟದವರೆಗೂ ದಾರಿ ಇದೆ ಅಂತೇಳಿ. ಇದೇ ಸುರಂಗ ಮಾರ್ಗ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇದಾಗಿದೆ. ಇಲ್ಲೇ ಸೆಳೆದು ಹೀಗೆ ಹೋಗೋರು ಅಂತೇಳಿ ಹೇಳ್ತಾರಪ್ಪ. ನೋಡೋಣ, ಅದ್ರ ಸತ್ಯ ಅಸತ್ಯ ನಮಗೆ ಗೊತ್ತಿಲ್ಲ. ಇಲ್ಲಿದೆ ನೋಡ್ರಿ ಸುರಂಗ ಮಾರ್ಗ. ಅಲ್ಲಿ ಕೆಳಕ್ಕೆ ಇಳಿಯೋಕೆ ಆಗ್ತಿಲ್ಲ ನಮ್ಮ ಕೈಯಲ್ಲಿ.
ಇಲ್ಲಿದೆ ನೋಡಿ, ದಾರಿ ಮುಚ್ಚಿದೆಯೋ ಇಲ್ಲೋ ಗೊತ್ತಿಲ್ಲ. ಸ್ನೇಹಿತರೆ ಇಲ್ಲಿ ನೋಡಿ, ಇದು ಒಳಕಲ್ಲುಗಳು ಅಂತ ಹೇಳ್ತಾರೆ. ಇಲ್ಲಿ ಕಲ್ಲಿನ ಮೇಲೆಲ್ಲ ಅಲ್ಲೊಂದು ಇಲ್ಲೊಂದು ಇದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದಿದೆ ನೋಡಿರಿ, ಒಳಕಲ್ಲು ಅಂತ ಹೇಳ್ತಾರೆ. ಎಲ್ಲೆಲ್ಲಿದ್ದಾವ ಹುಡುಕ್ಬೇಕು. ಶಶಿ ಎಲ್ಲಿದೆಯಪ್ಪ ಇನ್ನೊಂದು? ಇನ್ನು ಎಲ್ಲಿದೆಯೋ? ಓಕೆ, ಥ್ಯಾಂಕ್ ಯು ವೆಣ್ಕಲ್ ಗುಡ್ಡ. ನಾವು ಹೊರಡ್ತಿದ್ದೀವಿ ವೆಣ್ಕಲ್ ಗುಡ್ಡ ಬಿಟ್ಟು. ಮುಂದಿನ ಲಾಗಲ್ಲಿ ಮೀಟ್ ಆಗೋಣ. ನೋಡ್ರಿ, ಇದು ಇನ್ನೊಂದು ಸರಿ ತೋರಿಸ್ತಿದ್ದೀನಿ. ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ ಯಾವ ಸಂಧಿ ಅಂತ ನೀವು ಹೇಳಿ ಕಮೆಂಟಲ್ಲಿ. ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್. ತಿರುಪ್ತಿಗೆ ಹೋದಂಗೆ ಆಯ್ತು ನಿನಗೆ. ಬಡೆ ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಸತ್ಯ ಸುಳ್ಳು ನಾವು ನೀವು ಯೂಟ್ಯೂಬ್ ಚಾನಲಿಂದ ಪುಟ್ಟರಾಜ ನಾಯಕ್ ಮಾತಾಡ್ತಿರೋದು. ಇಲ್ಲಿ ವೆಣ್ಕಲ್ ಗುಡ್ಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಾವಿವತ್ತು ಒಂದು ಲಾಗನ ಮಾಡಬೇಕು ಅಂತೇಳಿ ಆಸೆ ಪಟ್ಟು ಬಂದಿದ್ದೀವಿ. ಈ ಶಕ್ನಿ ರಂಗಪ್ಪ ಅಂತಕ್ಕಂಥ ಒಂದು ದೇವಸ್ಥಾನವನ್ನು ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ. ಲೆಟ್ ಅಸ್ ಹಿಯರ್. ಈ ಕಡೆ ನೋಡಿ, ಅದೇ ರೀತಿ ಇಲ್ಲಿ ಕೂಡ ಒಂದು ಗರುಡಗಂಬವನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ನೋಡ್ರಿ, ಕಲ್ಲನ್ನು ಇಟ್ಟಿದ್ದಾರೆ. ಅಂದರೆ ಅವರು ಒಂದು ಏನಪ್ಪ ಅಂದರೆ ಒಬ್ಬೊಬ್ಬರ ನಂಬಿಕೆ ಹೇಗಿರಬೇಕು, ಹೆಂಗೆ ಕತೆ ಅಂತ. ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡ್ರಿ ವೆಣ್ಕಲ್ಗುಡ್ಡ ಗ್ರಾಮ. ವೆಣ್ಕಲ್ಗುಡ್ಡ ಗ್ರಾಮದಲ್ಲಿ ನಾವು ಕಸ್ತೂರಂಗಪ್ಪ ನಾಯಕ ಆಳ್ದಿರ್ತಕ್ಕಂಥ ಒಂದು ಕೋಟೆಗೆ ಬಂದಿದ್ದೀವಿ. ಭಾಳ ಚೆನ್ನಾಗಿದೆ ನೋಡಿ, ಒಂದು ಸರಿ ಕಣ್ಣಾಡಿಸಿ. ಇಲ್ಲಿ ನೋಡ್ರಿ, ಮೆಟ್ಟಲಿದೆ. ಊರೊಳಗಿದ್ದ ಹತ್ಕೊಂಡು ಬರೋಕ್ಕೆ ಮೆಟ್ಟಲಿದೆ. ನಾವೀಗ ಗಾಡಿ ತಗೊಂಡು ಬಂದ್ವಿ. ಭಾಳ ಚೆನ್ನಾಗಿದೆ ನೋಡಿ, ರಮಣೀಯವಾದಂಥ ಒಂದು ದೃಶ್ಯವನ್ನು ನೀವು ಕಣ್ಣು ತುಂಬ್ಕೋಬೋದು. ಇಲ್ಲಿ ನೋಡ್ರಿ, ಇದುವೇ ಶಕ್ನಿ ರಂಗಪ್ಪ ದೇವಸ್ಥಾನ. ಭಾಳ ಚೆನ್ನಾಗಿದೆ. ಇಲ್ಲಿ ಮದುವೆ ಮುಂಜಿ ಕಾರ್ಯಗಳನ್ನು ಮಾಡೋದಕ್ಕೆ ಭಾಳ ಸೊಗಸಾದಂಥ ಒಂದು ಜಾಗ. ಕಣ್ಣು ತುಂಬ್ಕೊಳ್ಳಿ, ಭಾಳ ಚೆನ್ನಾಗಿದೆ. ನಾನು ಇದು 3ನೇ ಟೈಮ್ ಇಲ್ಲಿ ವೆಣ್ಕಲ್ ಗುಡ್ಡಕ್ಕೆ ಬರ್ತಾ ಇರೋದು. ವೆಣ್ಕಲ್ ಗುಡ್ಡಕ್ಕೆ ಬಂದು 3ನೇ ಟೈಮ್ ಬರ್ತಾ ಇರೋದು. ಜಸ್ಟ್ ನಾನು ಒಂದು 6ನೇ ಕ್ಲಾಸಲ್ಲಿದ್ದಾಗ ಒಂದು ಪಿಕ್ನಿಕ್ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಬಂದಿದ್ದೆ. ಕಣ್ಣು ತುಂಬ್ಕೊಳ್ಳಿ ನೋಡಿ, ಬರೀ ಎಲ್ಲ ಪರಿಸರ ಭಾಳ ಚೆನ್ನಾಗಿದೆ. ಬರೀ ತುಗ್ಲಿ ಗಿಡಗಳೇ ಕಾಣ್ತಿದೆ. ಇಲ್ಲೆಲ್ಲ ತುಗ್ಲಿ ಗಿಡಗಳೇ ಕಾಣ್ತಿದೆ, ಭಾಳ ಚೆನ್ನಾಗಿದೆ. ಅಲ್ಲಿ ಹತ್ರ ನೋಡಿ, ಅಲ್ಲೇ ಒಂದು ಆ ಲೈಟು ಸೀದಾ ತೊರೆಹೋಬೆನಹಳ್ಳಿವರೆಗೂ ಕಾಣುತ್ತೆ. ಆ ಲೈಟ್ ಇಲ್ಲಿ ಕಾಣ್ತಿರ್ತಕ್ಕಂಥ ಲೈಟ್ ಇದೆಯಲ್ಲ ನೋಡಿ. ಓಕೆ.